ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಿನ್ನೇನು ಒಂದು ದುರ್ಘಟನೆ ನಡೆದಿದ್ದರಿಂದ ಮನಸ್ಸಿಗೆ ತುಂಬ ನೋವಾಗಿದೆ. ಕುರುಗೋಡ ತಾಲೂಕಿನ ಮಧುರಾ ಕ್ರಾಸ್ನಲ್ಲಿ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಟಾಟಾ ಎಸಿ ಪಲ್ಟಿ ಹೊಡೆದು ಕಾಲುವೆಯಲ್ಲಿ ಬಿದ್ದು, ಅದು ಪಡಿತರ ವಿತರಕರ ಅಕ್ಕಿ ಅಂತ ಗೊತ್ತಾಗಿದೆ. ಏನು ಪಡಿತರ ವಿತರಕರ ಕಳ್ಳಿ ಅಕ್ಕಿ ವ್ಯಾಪಾರಸ್ಥರು ಸುಮಾರು ವರ್ಷಗಳಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಠಿಕಾಣೆ ಹೊಡೆದು ಆ ಒಂದು ವ್ಯಾಪಾರಗಳಿಂದ ಈ ಹಿಂದೆ ಮಡರುಗಳು ಆಗಿದ್ದಾವೆ. ಸೊ ಈಗೇನು ವ್ಯಾಪಾರ ಮಾಡ್ತಾ ಇದಾರಲ್ಲ ವ್ಯಾಪಾರಸ್ಥರು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 7 ಜನ ವ್ಯಾಪಾರಸ್ಥರು ಒಬ್ಬೊಬ್ಬರ ಮೇಲೆ 10-15 ಕೇಸುಗಳಾಗಿವೆ. 10-15 ಕೇಸುಗಳು ಆದರೂ ಕೂಡ ಅವರು ಮತ್ತೆ ಕೇಸ್ ಆಗಿದ ಮೇಲೆ ಬೇಲ್ ತಗೊಂತಾರೆ, ಮತ್ತೆ ತಿರುಗಿದ ದಿನನೇ ವ್ಯಾಪಾರ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಅಂದರೆ ನಾನು ಈ ಬಳ್ಳಾರಿ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡಿದೆ. ಒಬ್ಬೊಬ್ಬರ ಮೇಲೆ 10-15 ಕೇಸ್ ಆದಾಗ ಅವರು ಎದಕ್ಕೆ ಗಡಿಪಾರು ಮಾಡಬಾರ್ದು ಅಂತ ಒಂದು ಪ್ರಶ್ನೆ. ಗಡಿಪಾರು ಮಾಡಬೇಕು, ಅವರಿಗೆ ಸೂಕ್ತ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಅದು ಕೊಡಬೇಕು. ನಿನ್ನೆ ನೋಡು ದುರದೃಷ್ಟಕರ ಏನು K37B 9738 ಲಾರಿ ನಂಬರ್, ಆ ಗಾಡಿಗೆ ಲೋಡ್ ಮಾಡಲು ಈ ಕಳ್ಳಿ ಹಕ್ಕಿ ಪಡಿತರ ಹಕ್ಕಿಯನ್ನು ಲೋಡ್ ಮಾಡಲು ಹೋಗುವಾಗ ಮಧುರೆ ಕ್ರಾಸ್ನಲ್ಲಿ ಪಲ್ಟಿ ಬಿದ್ದು ಟಾಟಾ ಎಸಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇದು ಕುರುಗೋಡು ಎರಸಾಮಿನ ಹಕ್ಕಿ. ಸುಮಾರು ವರ್ಷಗಳಿಂದ ಈ ಹುಡುಗ ವ್ಯಾಪಾರ ಮಾಡ್ತಾ ಇದ್ದಾನೆ. ಇದರಲ್ಲಿ ಬಹಳಷ್ಟು ಜನ ಈ ಗಾಡಿ ಯಾರು K37B 9738 ಸಿಗ್ನಲ್ ಸುರೇಶ್ ಎಂಬ ಒಂದು ಗಾಡಿ, ಅವರು ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಇದ್ರ ಎರಸಾಮಿಂದ ಯಾರು ಪಾರ್ಟ್ನರ್ಸ್ ಆ ಪಾರ್ಟ್ನರ್ಸ್ ಯಾರು ಅನ್ನೋದು ತನಿಖೆ ಮಾಡಿ ದಯಮಾಡಿ ಇವರು ಏನು ಸತ್ತಿದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಬೇಕಂದ್ರೆ ಇವ್ರ ಮೇಲೆ ಕೇಸ್ ಹಾಕಿ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಅವ್ರಿಗೇನು ಈಗ ಮರಣ ಹೊಂದಿರ್ತಾರಲ್ಲ ಅವ್ರಿಗೆ ನಷ್ಟ ಪರಿಹಾರ ಯಾರು ಈ ವ್ಯಾಪಾರಸ್ಥರು ಮಾಡ್ತಾರೆ ಅವ್ರ ಕಡೆಯಿಂದ ನಷ್ಟ ಪರಿಹಾರ ಮಾಡಿ ಇವ್ರ ಮೇಲೆ ಕೇಸ್ ಹಾಕಿ ಮುಲಾಜಿಲ್ಲದೆ ಜೈಲಿಗೆ ಕಳಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನಾದರೂ ಸೂಕ್ತವಾದ ತನಿಖೆ ಮಾಡಿದರೆ ಮುಂದಿನ ದಿನದಲ್ಲಿ ನಾನು ಪಕ್ಷದ ಕಡೆಯಿಂದ ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀನಿ. ನನ್ನ ಹೆಸರು ಮೀನಳ್ಳಿ ತಾಯಣ್ಣ ಅಂತೇಳಿ JDS ಜಿಲ್ಲಾಧ್ಯಕ್ಷರು ಹಾಗೂ ಪಡಿತರ ವಿತರಕರ ಸಂಘದ ಜಿಲ್ಲಾಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರು ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯಮಾಡಿ ಅವರು ನ್ಯಾಯ ಒದಗಿಸುತ್ತಾರೆ ಅಂತೇಳಿ ನಾನು ನಂಬಿಕೆ ಮೇಲೆ ವಿಶ್ವಾಸ ಬಿಟ್ಟು ಇವತ್ತಿನ ದಿನ ನಾನು ಎಲ್ಲರಿಗೆ ಮನವಿ ಮಾಡ್ತೇನೆ. ನಿಮ್ಮಿಂದ ಏನು ಕೇಸ್ ಫೈಲ್ ಮಾಡ್ತಿದ್ರಿ ಸರ್? ಸೊ ನಾನು ಈಗೇನು ಅವರು ತನಿಖೆ ಮಾಡ್ತಾ ಇರೋಲ್ಲ, ತನಿಖೆ ಮಾಡಿ ಸೂಕ್ತವಾದ ಅವರು ಈಗೇನಂದ್ರೆ ವ್ಯಾಪಾರ ಯಾರೇ ಅಧಿಕಾರಿಗಳು ಇದು ಯಾರ ಅಕ್ಕಿ, ಯಾರ ಆಟೋ, ಯಾರ ಟಾಟಾ ಎಸಿ ಅವ್ರ ಮೇಲೆ ಹಾಕೋದಲ್ಲ ಕೇಸ್. ಈ ವ್ಯಾಪಾರಸ್ಥರು ಯಾರು, ಮೂಲ ಇದಕ್ಕೆ ಯಾರು, ಮೂಲ ಕಾರಣದಾರರು ಯಾರು, ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಅರೆಸ್ಟ್ ಮಾಡಿ ಏನು ಕುರುಗೋಡು ಎರಸಾಮಿನ 100 ಸತ್ತಾಗಿದೆ ವ್ಯಾಪಾರ ಮಾಡೋದು. ಅದು ಸಿಗ್ನಲ್ ಸುರೇಶ್ ಅವರು ಅಕ್ಕಿ ತಗೊಂತ ಇದ್ರೆ ಎರಸಾಮಿಂದ್ರ ಪಾರ್ಟ್ನರ್ಸ್ ಬಳ್ಳಾರಿ ಅವರು 2-3 ಪಾರ್ಟ್ನರ್ಸ್ ಮೇಲೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ಸೂಕ್ತವಾದ ತನಿಖೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಲೇಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.